ಆಗಿನದು ಎದೆಗುಂದದೆ ಆರ್ಭಟಿಸಿದೆ. ಹಣ ಬಂದ. ಹಾಯ್, ಹಲೋ, ನಮಸ್ಕಾರ. RPG ಎಕ್ಸ್ಪ್ಲೋರರ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸಂಡೇ ಅಂದರೆ ಫನ್ ಡೇ. ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊತೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿನ್ನೆ ಸಾಯಂಕಾಲ 7:01 ಕರೆಕ್ಟಾಗಿ ಟಾಕ್ಸಿಕ್ ಟ್ರೇಲರ್ ಇವೆಂಟು ಸ್ಟಾರ್ಟ್ ಆಯಿತು. ನಮ್ಮ ಟಾಕ್ಸಿಕ್ನ ಮೇನ್ ಹೀರೋ, ನಮ್ಮೆಲ್ಲ ಪ್ರೀತಿಯ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮೆಲ್ಲ ಯುವರಾಜ, ಇವಾಗ ಹೆಸರು ಮಾಡ್ಕೊಂಡಿರೋಂಥ ಯಶ್ ಅವರು ತಮ್ಮ ಟಾಕ್ಸಿಕ್ ಟ್ರೇಲರ್ನ ಬಿಡುಗಡೆ ಮಾಡಿದ್ರು. ಟಾಕ್ಸಿಕ್ ಟ್ರೇಲರ್ ತುಂಬಾ ಅದ್ಭುತವಾಗಿ ಬಂದಿದೆ. ರುಕ್ಮಿಣಿ ವಸಂತ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಉಮಾ ಕುರೇಶ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ನಯನ್ತಾರ ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲನೂ ಔಟ್ ಆಫ್ ದಿ ಲಿಮಿಟ್ ಇದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಯಶ್ ಅವರಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಹೋಟ್ಲು ಸೀಕ್ವೆನ್ಸ್ ಅಂತೂ ನೋಡೋಕ್ಕಾಗಲ್ಲ, ಯಾವ ರುಕ್ಮಿಣಿ ವಸಂತ್ ಅವ್ರು ಬಂದು I was hoping to have a civilized conversation. Do I look civilized to you? ಒನ್ ಆಫ್ ದಿ ಬೆಸ್ಟ್ ಸೀನು ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂದರೆ, ರುಕ್ಮಿಣಿ ವಸಂತ್ ಅವರು ಎಷ್ಟನಾರು ಕೇಳ್ತಾರೆ, ಐ ವಾಸ್ ಹೋಪಿಂಗ್ ಫಾರ್ ಅ ಸಿವಿಲೈಸ್ಡ್ ಕಾನ್ವರ್ಸೇಷನ್ ಅಂತ. ಆಗ ಯಶ್ ಅವ್ರು ಕೊಡೋವಂಥ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಇಷ್ಟ ಆಯಿತು. ಆಮೇಲೆ ಸ್ಟೋರಿ ಏನು ಬರ್ಬೋದು ಅನ್ನೋ ಥರ ಅಂದ್ಕೊಂಡ್ರೆ, ಪೋಸ್ಟರ್ ನೋಡಿದಾಗ ನಾನು ಅಂದ್ಕೊಂಡೆ ಇದು ತ್ರಿಬಲ್ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡೆ. ಬಟ್ ತ್ರಿಬಲ್ ಆ್ಯಕ್ಟಿಂಗ್ ಅಲ್ಲ, ಇದು ಡಬಲ್ ಆ್ಯಕ್ಟಿಂಗು. ಅಪ್ಪ ಮಗಂದು ಒಂದು ರಿವೆಂಜ್ ಸ್ಟೋರಿ. ಬಟ್ ಒಂದು ಅರ್ಥ ಆಗಿದೆ ಏನಂದರೆ, ಅಪ್ಪ ಒಂದು ಸಾಧನೆ, ಮಗ ಅದನ್ನ ತಾಯಿ ಕಳ್ಕೊಂಡು ಆ ನೋವಲ್ಲಿ ಮಗ ಅಪ್ಪನ ಮೇಲೆ ಏನು ಸೇಡ್ ತೀರಿಸ್ಕೊಳಕ್ಕೆ ಒಂದು ಟ್ರೈ ಮಾಡ್ತಾನೆ. ಅದು ಸ್ಟೋರಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಥರ ಮುಂಚೆನೂ ಸ್ಟೋರೀಸ್ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಫಿಲಮ್ ಮೇನ್ ನಿಂತ್ಕೊಳ್ಳೋದೇ ಸಿನಿಮಾಟೋಗ್ರಫಿ ಮೇಲೆ. ಯಾವ ಥರ ಒಂದು ವಿಜುವಲೈಸೇಷನ್ ತೋರಿಸಿದ್ದಾರೆ, ಫಿಲಮ್ ಖಂಡಿತ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ, ಡೈಲಾಗ್ಸ್ ಮೇಲೆ ನಿಂತ್ಕೊಳ್ಳುತ್ತೆ. ಆಮೇಲೆ ಅಗೇನ್ ಪರ್ಫಾರ್ಮೆನ್ಸ್, ಎಲ್ಲರದು ಆ್ಯಕ್ಟಿಂಗು ಪರ್ಫಾರ್ಮೆನ್ಸ್ ಏನು ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಒಂದು ಹೇಳಬೇಕು ಅಂದರೆ, ನಮ್ಮ 26ನೇ ತಾರೀಕು ಏನು ನಮ್ಮ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ, ಒಂದು ಮೈಲಿಗಲ್ಲಾಗುತ್ತೆ. KGF ಥರನೇ ಇದು ಒಂದು ಅದ್ಭುತವಾದ ಒಂದು ಸಿನಿಮಾ ಆಗಿ ನಮ್ಮ ಕರ್ನಾಟಕಕ್ಕೆ ಒಂದು ಕಿರೀಟ ಆಗಿ ಕೂತ್ಕೊಳ್ಳುತ್ತೆ. ಶಿವಣ್ಣ ಅವರು ಕೂಡ ಅಲ್ಲಿದ್ದರು. ಶಿವಣ್ಣ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಫಿಲಮ್ ಬರಲಿ, ಮತ್ತು ನಮ್ಮ ಯಶ್ ಅವರು ಇನ್ನೂ ಹೆಚ್ಚು ಹೆಸರು ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕನ್ನಡ ಜನತೆಯೂ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆಲ್ ಓವರ್ ಇಂಡಿಯಾ ನೀವು ನೋಡಬೇಕು, ಯೂಟ್ಯೂಬಲ್ಲಿ ಯಾರು ನೋಡಿದ್ರು ಟ್ರೈಲರ್ ರಿಲೀಸ್ ಇವತ್ತಾಗುತ್ತೆ, 10 ಗಂಟೆಗೆ ಆಗುತ್ತೆ, ನಾಳೆ ಆಗುತ್ತೆ, ಬೆಳಗ್ಗೆ ಆಗುತ್ತೆ. ಅಯ್ಯೋ, ಆಲ್ ಓವರ್ ಇಂಡಿಯಾನೇ ಆ ಥರ ಒಂದು ಕ್ರೇಜನ್ನು ಯಶ್ ಅವ್ರು ಹುಟ್ಟಾಕಿದ್ದಾರೆ. ಸೊ ಒಂದು ಹೇಳಬೇಕು ಅಂದರೆ, ಯಶ್ ಅವ್ರಿಗೆ ನಾನು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಕನ್ನಡ ಜನತೆ ಆಗಿರ್ಬೋದು, ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ವಿ ವಿಶ್ ಹಿಮ್ ಆಲ್ ದಿ ಬೆಸ್ಟ್, ಆಲ್ ದ ವೆರಿ ಸಕ್ಸಸ್. ಇನ್ನೂ ಒಳ್ಳೊಳ್ಳೆ ಫಿಲಮ್ ತೊಗೊಂಡು ರಾಮಾಯಣಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ರಾಮಾಯಣ ಕೂಡ ತುಂಬಾ ಸಕ್ಸಸ್ ತರಲಿ ಅಂತ ನಿಮ್ಗೆಲ್ಲರಿಗೂ, ನಿಮ್ಮ ಟೀಮಿಗೆ ಯಶಸ್ಸು ತರಲಿ, ಗೀತಾ ಮೋಹನ್ ಅವ್ರಿಗೂ ಯಶಸ್ಸು ಬರಲಿ. ಇದನ್ನು ಹೇಳ್ತಾ ನನ್ನ ಈ ಕಾನ್ವರ್ಸೇಷನ್ ಮುಗಿಸ್ತಾ ಇದ್ದೀನಿ, ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಆಲ್ ದಿ ಬೆಸ್ಟ್. ವಿ ಆರ್ ವೇಟಿಂಗ್. ಸಾಧ್ಯ ಆದರೆ RPG ಎಕ್ಸ್ಪ್ಲೋರರ್ ಒಂದು ಟಿಕೆಟ್ ಕಳಿಸ್ಬಿಡಿ ಫಸ್ಟ್ ಶೋಗೆ, ಅದನ್ನೊಂದು ರಿವ್ಯೂ ಮಾಡ್ಬಿಡ್ತೀನಿ. ತುಂಬ ಥ್ಯಾಂಕ್ ಯು. ಬಾಯ್. See you soon.